ಲಾಸ್ಟ್ ಎಪಿಸೋಡಲ್ಲಿ ನಾವು ಬೇಜನ್ ಪ್ರ್ಯಾಂಕ್ಸ್ಗಳು ಮಾಡಿದ್ವಿ ಟೀಚರ್ ಮೇಲೆ. ಯಾರು ವಿಡಿಯೋ ನೋಡಿರೋ ಐ ಬಟನಲ್ಲಿ ಲಿಂಕ್ ಬರ್ತಿರುತ್ತೆ, ಹೋಗಿ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕೂಡ ಇನ್ನೂ ಕ್ರೇಜಿ ಆಗಿರುತ್ತೆ. ಯಾಕಂದರೆ ಇವತ್ತಿನ ವಿಡಿಯೋಲಿ ನಾವು ಇನ್ನೂ ಬೇರೆ ಬೇರೆ ಲೆವೆಲ್ಸ್ನ ಆಡ್ತಿದ್ದೀವಿ ಸ್ಕೇರಿ ಟೀಚರ್ 3D ಗೇಮಲ್ಲಿ. ಸೊ ನಡೀರಿ ಇವಾಗ ಬೇಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ನಾನೇನು ಕಡಲೆಪುರಿ ತಿಂತಾ ಇರ್ತೀನಾ? ಸೊ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವೀಡಿಯೋಗೆ. ಇವತ್ತಿನ ವಿಡಿಯೋಲಿ ನಾವು ಮತ್ತೆ ಸ್ಕೇರಿ ಟೀಚರ್ 3D ಗೇಮ್ನ ಆಡ್ತಿದ್ವಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಯಾಕಂದರೆ ಈ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಇನ್ನೂ ಬೇಜಾನ್ ಬರುತ್ತೆ ನಮ್ಮ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಜೊತೆಗೆ ಲಾಸ್ಟ್ ವಿಡಿಯೋಲಿ ನಾವು ಫಸ್ಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ ಸ್ಕೇರಿ ಟೀಚರ್ 3D ಗೇಮಲ್ಲಿ. ಜೊತೆಗೆ ಇವತ್ತು ನಾವು ಬೇರೆ ಲೆವೆಲ್ಸ್ನ ಆಡ್ತಿದ್ದೀವಿ, ಅಂದರೆ ಬೇರೆ ಚಾಪ್ಟರ್ನ ಆಡ್ತಿದ್ದೀವಿ. ಅದಾದಮೇಲೆ ಯಾರು ಲಾಸ್ಟ್ ಪಾರ್ಟ್ ವಿಡಿಯೋ ನೋಡಿಲ್ವೋ ಐ ಬಟನಲ್ಲಿ ಲಿಂಕ್ ಬರ್ತಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಅದ್ರ ಜೊತೆಗೆ ಲಾಸ್ಟ್ ಪಾರ್ಟ್ ವಿಡಿಯೋ ಬಂದೆ 1 ತಿಂಗಳು ಕೂಡ ಆಗಿದೆ. ಇಟ್ಸ್ ಓಕೆ, ಮಧ್ಯ ಮೈನ್ಕ್ರಾಫ್ಟ್ ವಿಡಿಯೋಸ್ಗಳು ಬರ್ತಿತ್ತು ಅದಕ್ಕೋಸ್ಕರ. ಸೊ ನಡೀರಿ ಇವಾಗ ಬೇಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಷ್ಟೇ. ಆಲ್ರೆಡಿ ಗೈಸ್ ಲಾಸ್ಟ್ ಎಪಿಸೋಡಲ್ಲಿ ನಾವು ಫಸ್ಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಜೊತೆಗೆ ಇವತ್ತಿನ ವಿಡಿಯೋಲಿ ನಾವು ಸ್ಪೆಷಲ್ ಚಾಪ್ಟರ್ನ ಆಡ್ತಿದ್ದೀವಿ, ಡಾರ್ಕ್ ಪ್ಲೇಸ್ ಆಫ್ ಅನ್ಲಕ್ಕಿ ಅಂತ ಅದ ಹೆಸರು. ಅದು ಆಡೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಎಷ್ಟು ಚಾಪ್ಟರ್ಸ್ಗಳಿದೆ ಅಂತ ಈ ಸ್ಕೇರಿ ಟೀಚರ್ 3D ಗೇಮಲ್ಲಿ. ಇದರಲ್ಲಿ 2 ಭಾಗನೂ ಕೂಡ ಮಾಡಿಕ್ಕಿದ್ದಾರೆ ಈ ಗೇಮ್ ಅವರು. ಸೊ ಫಸ್ಟ್ ಬಂದುಬಿಟ್ಟು ಒಂದು ಪೇಡ್ ಚಾಪ್ಟರ್ಸ್ಗಳು, ಸೊ ಕಾಸು ಕೊಟ್ಟು ಆಡೋ ಅಂಥದ್ದು. ಇನ್ನೊಂದು ಆ್ಯಡ್ಸ್ ನೋಡಿ ಆಡೋವಂಥ ಚಾಪ್ಟರ್ಸ್ಗಳು. ಸೊ ಎಸ್ ಗೈಸ್, 2 ಭಾಗ ಮಾಡೋರು, ಸಾರಿ 2 ಚಾಪ್ಟರ್ಸ್ ಅಲ್ಲ. ಸೊ ಇದರಲ್ಲಿ ನಾನು ಬರೀ ಆ್ಯಡ್ ನೋಡಿ ಆಡೋವಂಥ ಚಾಪ್ಟರ್ಸ್ ಮಾತ್ರ ಆಡಿ ತೋರಿಸ್ತೀನಿ, ಏನೇನಿದೆ, ಏನೇನು ಪ್ರ್ಯಾಂಕ್ ಮಾಡ್ಬೋದು ಅಂತ. ಅದರಿಂದ ನೋಡ್ಬೋದು ಇಲ್ಲಿ ಸ್ಪೆಷಲ್ ಚಾಪ್ಟರ್ಸಲ್ಲಿ 3 ಲೆವೆಲ್ಗಳಿದೆ. ಒಂದು ಫುಡ್ ಸ್ಕೇರ್ಸು ಮತ್ತು ಇನ್ನೂ 2 ಲೆವೆಲ್ ಇದೆ. ಸೊ ಈ 3 ಲೆವೆಲ್ ಕೂಡ ತುಂಬ ಕ್ರೇಜಿಯಾಗಿದೆ. ನಿಮ್ಗೆ ತೋರಿಸ್ತೀನಿ ಹೆಂಗೆ ಇದೆ ಪ್ರ್ಯಾಂಕ್ಗಳು ಅಂತ. ಸೊ ಸದ್ಯಕ್ಕೆ ನಾನು 2 ಲೆವೆಲ್ ಆಡಿರೋದು, 3ನೇ ಲೆವೆಲ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಯಿತು, ಅದಕ್ಕೋಸ್ಕರ ಆಡಲಿಲ್ಲ. ಸೊ ನಡೀರಿ ಇವಾಗ ಬೇಗ ತಡ ಮಾಡಿದೆ, ಫಸ್ಟ್ ಲೆವೆಲ್ ಆಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇಲ್ಲಿ ಆಬ್ಜೆಕ್ಟಿವಲ್ಲಿ ನೋಡ್ಬೋದು, ದಿಸ್ ಟೈಮ್ ಗಿವ್ ಮಿಸ್ ಟೀಚರ್ ಕಿಕ್ಸ್ ಆಫ್ ಬೀಯಿಂಗ್ ಅ ಬ್ಯಾಡ್ ಫ್ರೆಂಡ್ ಅಂತ ಇದೆ. ಸದ್ಯಕ್ಕೆ ನಂಗೆ ಆಬ್ಜೆಕ್ಟಿವಲ್ಲಿ ಏನು ಐಡಿಯಾ ಕೂಡ ಇಲ್ಲ, ಏನು ಹೇಳೋಕ್ಕೆ ಪ್ರಯತ್ನ ಪಡ್ತವ್ರೆ ಅಂತ ಈ ಗೇಮ್ ಅವರು. ಸದ್ಯಕ್ಕೆ ಮುಂದೆ ಒಂದು ಕಟ್ ಸೀನ್ ಬರುತ್ತೆ, ಅದನ್ನು ನೋಡ್ಕೊಂಡು ಬನ್ನಿ. ಅದನ್ನು ನೋಡ್ಕೊಂಡು ಬಂದಮೇಲೆ ಹೇಳ್ತೀನಿ ಏನು ಮಾಡಬೇಕು ಈ ಲೆವೆಲಲ್ಲಿ ಅಂತ. How dare you dimwit spy on me! ಆಲ್ರೆಡಿ ಗೈಸ್ ಫೈನಲಿ ಕಟ್ ಸೀನ್ ಎಂಡ್ ಆಗಿದೆ. ಸೊ ಈ ಕಟ್ ಸೀನು ಇನ್ನೂ ತುಂಬ ಚೆನ್ನಾಗಿತ್ತು ಚಾಪ್ಟರ್ 1ಗೆ ಕಂಪೇರ್ ಮಾಡಿದ್ರೆ, ಯಾಕಂದರೆ ಇದು ಸ್ಪೆಷಲ್ ಚಾಪ್ಟರ್ ಅದಕ್ಕೋಸ್ಕರ. ಜೊತೆಗೆ ನೋಡ್ಬೋದು ನಾನು ಕೆಳಗಡೆ ಬೆಲ್ನ ಕೂಡ ಒತ್ತಿದ್ದೀನಿ, ಯಾಕಂದರೆ ಮಿಸ್ ಟೀಚರ್ ಕೆಳಗಡೆ ಡಿಸ್ಟ್ರಾಕ್ಟ್ ಆಗಲಿ ಅಂತ. ಇವಾಗ ನಾವು ಬೇಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಮಿಸ್ ಟೀಚರ್ ಗ್ರೌಂಡ್ ಫ್ಲೋರ್ಗೆ ಹೋಗ್ತಿರ್ತಾರೆ ಫಸ್ಟ್ ಫ್ಲೋರಿಂದ. ಜೊತೆಗೆ ನಾವು ನೋಡ್ಬೋದು ಇಲ್ಲಿ ಸ್ಕ್ರೂ ಡ್ರೈವರ್ನ ಹುಡುಕ್ಬೇಕು ನಾವು ಈ ಲೆವೆಲಲ್ಲಿ. ಅಂದರೆ ಈ ಲೆವೆಲಲ್ಲಿ ಮುಂದೆ ಏನಾಗಬೇಕಂದ್ರೆ ಫಸ್ಟ್ ನಾವು ಸ್ಕ್ರೂ ಡ್ರೈವರ್ನ ಹುಡುಕಬೇಕು. ಯಾಕಂದರೆ ನೋಡ್ಬೋದು ಇಲ್ಲಿ ಸ್ಕ್ರೂ ಡ್ರೈವರು ಪಕ್ಷಿ ಥರ ಹಾರ್ಕೊಂಡು ಹೋಗ್ತಿದೆ. ಅಂದರೆ ಆ್ಯಡ್ ನೋಡಿದ್ರೆ ನಮ್ಗೆ ಸ್ಕ್ರೂ ಡ್ರೈವರ್ ಸಿಗುತ್ತೆ, ಅದಕ್ಕೋಸ್ಕರ ಅದು ಪಕ್ಷಿ ಥರ ಹಾರ್ಕೊಂಡು ಹೋಗ್ತಿದೆ. ನೋಡ್ಬೋದು ಇಲ್ಲಿ ಟಾರ್ಚರ್ ರೂಮಿಗೆ ಬಂದಿದ್ದೀವಿ. ಓಕೆ, ಟಾರ್ಚರ್ ರೂಮಲ್ಲಿ ನೋಡ್ಬೋದು ನಮಗೆ ಸ್ಕ್ರೂ ಡ್ರೈವರ್ ಸಿಕ್ಕಿದೆ ಫೈನಲಿ. ಸೊ ಸ್ಕ್ರೂ ಡ್ರೈವರ್ನ ತೊಗೊಂಡ್ಮೇಲೆ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಮಿಷನ್ ಫೈಂಡ್ ದ ಟಾಯ್ ಟು ಗೆಟ್ ದ ಮೋಟಾರ್ ಔಟ್ ಫ್ರಮ್ ಇಟ್ ಅಂತ ಇದೆ. ನಾವು ಯಾವುದೋ ಒಂದು ಬೊಂಬೆ ಹುಡುಕ್ಬೇಕಂತೆ, ಆ ಬೊಂಬೆ ಒಳಗಡೆ ಮೋಟಾರ್ ಇರುತ್ತಂತೆ. ಅದನ್ನು ತೊಗೊಬೇಕಂದ್ರೆ ಸ್ಕ್ರೂ ಡ್ರೈವರ್ ಹೆಲ್ಪಿಂದ, ಅಂದರೆ ಸ್ಕ್ರೂಗಳನ್ನ ರಿಮೂವ್ ಮಾಡಿ ತೊಗೊಬೇಕು. ಇವಾಗ ಬೇಗ ಹುಡ್ಕೋಣ ಆ ಟಾಯ್ ಎಲ್ಲಿದೆ ಅಂತ ನನಗಂತೂ ಗೊತ್ತಿಲ್ಲ. ಜೊತೆಗೆ ನೋಡ್ಬೋದು ನಾವು ಸೇಮ್ ಆಗೇ ಇದ್ದೀವಿ, ಅಂದರೆ ಲಾಸ್ಟ್ ಚಾಪ್ಟರು ಈ ಚಾಪ್ಟರು ಒಂದೇ ಥರನೇ ಇದ್ದೀವಿ, ಏನು ದಪ್ಪ ಆಗಿಲ್ಲ ಸಣ್ಣನೂ ಆಗಿಲ್ಲ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ. ಜೊತೆಗೆ ನೋಡೋಣ ಗೈಸ್ ಮುಂದೆ ಏನಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ನೋಡ್ಬೋದು ಇಲ್ಲಿ ನೀವು ಮಿಸ್ ಟೀಚರ್ ಕೆಳಗಡೆನೆ ಟ್ರ್ಯಾಪ್ ಆಗಿಬಿಟ್ಟವ್ರೆ. ಅಂದರೆ ಗ್ರೌಂಡ್ ಫ್ಲೋರ್ಗೆ ಹೋಗಿದ್ರಲ್ಲ ನಾವು ಬೆಲ್ನ ಒತ್ತಿದ್ವಲ್ಲ ಗೈಸ್, ಸೊ ಅಲ್ಲಿ ಹೋಗಿದ್ರು, ಅಲ್ಲೇ ಟ್ರ್ಯಾಪ್ ಆಗಿಬಿಟ್ಟವ್ರೆ ಮಿಸ್ ಟೀಚರ್. ಅಂದರೆ ಗೇಮ್ ಗ್ಲಿಚ್ ಆಗಿದೆ ಅವ್ರಿಗೆ, ಅದಕ್ಕೋಸ್ಕರ. ಜೊತೆಗೆ ಇಲ್ಲಿ ತಡೀರಿ ಗೈಸ್, ನಿಮಗೆ ಬ್ಯಾಕ್ ಯಾರ್ಡ್ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ ಮಿಸ್ ಟೀಚರ್ ಮನೆದು. ನೋಡ್ಬೋದು ಅಲ್ಲಿ ಏನೋ ಡ್ಯಾನ್ಸಿಂಗ್ ಫ್ಲೋರ್ ಮಾಡಿದ್ದಾರೆ ಮಿಸ್ ಟೀಚರು. ಜೊತೆಗೆ ನೋಡ್ಬೋದು ಇಲ್ಲಿ ರೈಟ್ ಸೈಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಆ ಪೂಲ್ ಒಳಗಡೆ ನೋಡ್ಬೋದು ಗ್ರೀನ್ ಕಲರ್ ಲೈಟ್ಸ್ ಕೂಡ ಇದೆ, ಏನೋ ಒಂಥರ ಡಿಫ್ರೆಂಟಾಗಿ ಮಾಡವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಲ್ಲಿ ಕೆಳಗಡೆ ಹೋದರೆ ಬ್ಯಾಕ್ ಯಾರ್ಡಲ್ಲಿ ನಿಮ್ಗೇನು ಕೂಡ ಕಾಣಿಸಲ್ಲ ಗೈಸ್, ಯಾಕಂದರೆ ಅಷ್ಟೊಂದು ಕತ್ಲಿದೆ, ಅದಕ್ಕೋಸ್ಕರನೇ. ಜೊತೆಗೆ ನೋಡ್ಬೋದು ನಾವು ಬೇಗ ಮಿಸ್ ಟೀಚರ್ ರೂಮ್ಗೂ ಕೂಡ ಬಂದುಬಿಟ್ಟಿದ್ದೀವಿ ಮಾತಾಡ್ಕೊಂಡೆ. ಇಲ್ಲೇ ಬೊಂಬೆನೂ ಕೂಡ ಇದೆ ಆ ಬೆಡ್ ಮೇಲೆ. ಇವಾಗ ಅದನ್ನು ಕೂಡ ತೊಗೊಳ್ಳೋಣ, ಅಂದರೆ ಮೋಟಾರ್ನ ತೊಗೊಳ್ಳೋಣ, ಅದರೊಳಗಡೆ ಇರೋದು. ಸಾರಿ ಏನೇನೋ ಹೇಳಿದೆ. ಇವಾಗ ಮೋಟಾರ್ನ ಬೇಗ ತೊಗೊಳ್ಳೋಣ. ಅದಕ್ಕಿಂತ ಮುಂಚೆ ಇವಾಗ ಹ್ಯಾಮರ್ನ ಬಿಸಾಕ್ಬಿಡೋಣ, ಯಾಕಂದರೆ ಹ್ಯಾಮರ್ ಏನು ಯೂಸ್ ಇಲ್ಲ ಇವಾಗ, ಅದಕ್ಕೋಸ್ಕರನೇ. ಯೂಸ್ ದಿ ಸ್ಕ್ರೂ ಡ್ರೈವರ್ ಅಂತ ಇದೆ ಮಿಷನಲ್ಲಿ. ಇವಾಗ ಬೇಗ ತೊಗೊಳ್ಳೋಣ ಮೋಟಾರ್ನ. ಓಕೆ, ನೋಡ್ಬೋದು ಸ್ಕ್ರೂಗಳನ್ನ ಬಿಚ್ತಿದ್ದೀವಿ. ಇವಾಗ ಒಳಗಡೆ ಮೋಟಾರ್ ಇರುತ್ತೆ ಬೊಂಬೆ ಒಳಗಡೆ. ಓಕೆ, ತೊಗೊಂಡ್ವಿ ಮೋಟಾರ್ನ. ನೆಕ್ಸ್ಟ್ ಮಿಷನ್ ನೋಡ್ಬೋದು ಯೂಸ್ ದಿ ಮೋಟಾರ್ ವೈಸ್ಲಿ ಅಂತ ಇದೆ. ಈ ಮೋಟಾರ್ನ ತೊಗೊಂಡೋಗ್ಬಿಟ್ಟು ನಾವು ಕೆಳಗಡೆ ಒಂದು ಕಾಲ್ ಥರ ಒಂದು ಟಾಯ್ ಇತ್ತು ಗೈಸ್, ಡೂಪ್ಲಿಕೇಟ್ ಟಾಯ್ ಏನೋ ಅಂತಾರೆ ಅದನ್ನು. ಆ ಟಾಯ್ ಒಳಗಡೆ ಹೋಗಿ ನಾವು ಫಿಟ್ ಮಾಡಬೇಕು. ಫಿಟ್ ಮಾಡಿದ್ರೆ ಅದರಿಂದನೇ ನಾವು ಏನೋ ಒಂದು ಪ್ರ್ಯಾಂಕ್ ಮಾಡ್ಬೋದು ಅನಿಸುತ್ತೆ ಮಿಸ್ ಟೀಚರ್ಗೆ. ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಜೊತೆಗೆ ಈ ಲೆವೆಲ್ ಹೆಸರು ಕೂಡ ಫುಡ್ ಸ್ಕೇರ್ಸ್ ಅಂತ ಇದೆ, ಅದಕ್ಕೋಸ್ಕರ ನನಗೊಂದು ಹಿಂಟೇ ಸಿಕ್ತು. ಆ ಕಾಲ್ ಹಿಡ್ಕೊಂಡು ಏನೋ ಪ್ರ್ಯಾಂಕ್ ಮಾಡಬೇಕು ಅಂತ.
ನೋಡೋಣ ಏನಾಗುತ್ತೆ ಅಂತ ಹಿಂಗೆ ಹುಡುಕ್ತಿರ್ತೀನಿ ಮೇಲಿನ ಫ್ಲೋರಲ್ಲಿ. A few moments later. ಓಕೆ ಗೈಸ್, ಫೈನಲಿ ನಾವು ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀವಿ. ಮೇಲ್ಗಡೆ ಅಂತೂ ತುಂಬ ಅಂದರೆ ತುಂಬ ಹುಡ್ಕಾಡ್ಬಿಟ್ಟೆ, ಏನೂ ಕೂಡ ಸಿಗಲಿಲ್ಲ. ಜೊತೆಗೆ ನಮಗೆ ಸಿಕ್ಕಿದ್ದು ಬರೀ ಒಂದು ಸ್ಕ್ರೂ ಡ್ರೈವರು ಮತ್ತು ಮೋಟರು. ಅದನ್ನು ತೊಗೊಂಬಂದು ಇವಾಗ ಫಿಟ್ ಮಾಡ್ತೀವಿ. ನೋಡ್ಬೋದು ಸ್ಕ್ರೂ ಡ್ರೈವರ್ ಹೆಲ್ಪಿಂದ ಸ್ಕ್ರೂಗಳನ್ನ ರಿಮೂವ್ ಮಾಡಿದೆ. ಜೊತೆಗೆ ಇವಾಗ ನೋಡ್ಬೋದು ಮೋಟಾರ್ನ ಕೂಡ ಫಿಟ್ ಮಾಡಿದೆ. ಅದಾದಮೇಲೆ ನೋಡ್ಬೋದು ನೆಕ್ಸ್ಟ್ ಮಿಷನು ಫೈಂಡ್ ಅ ವೇ ಟು ಟರ್ನ್ ಇಟ್ ಆನ್ ಅಂತ ಇದೆ. ನಾವು ಆನ್ ಮಾಡಬೇಕಂದ್ರೆ ನಮಗೆ ಬ್ಯಾಟ್ರಿ ಬೇಕಾಗುತ್ತೆ. ನೋಡ್ಬೋದು ಆಲ್ರೆಡಿ ಇಲ್ಲಿ ಪಕ್ಷಿ ಥರ ಹಾರ್ಕೊಂಡು ಹೋಗ್ತಿದೆ ಇಲ್ಲಿ ಯಾವುದೋ ಬ್ಯಾಟ್ರಿ. ಅಂದರೆ ಆ್ಯಡ್ ನೋಡಿದ್ರೆ ನಮ್ಗೆ ಆ ಬ್ಯಾಟ್ರಿ ಸಿಗುತ್ತೆ. ಆದರೆ ನಾವು ನಿಯತ್ತಾಗಿ ಆಡ್ತೀವಿ ಅಂತ ಹೇಳಿದ್ದೀನಿ ಚಾಪ್ಟರ್ 1ಇಂದಾನೆ. ಅಣ್ಣ ಯಾಕಂಡ ಅಳ್ತಾ ಇದ್ಯಾ? ಇವನು ಎಷ್ಟು ಒಳ್ಳೆ ಕಂದನು. ಸೊ ಅದಕ್ಕೋಸ್ಕರ ನಾವು ಇವಾಗ ಬ್ಯಾಟ್ರಿನ ಹುಡುಕ್ಬೇಕು. ಎಲ್ಲಿದೆ ಅಂತ ಗೊತ್ತಿಲ್ಲ. ಗ್ರೌಂಡ್ ಫ್ಲೋರಲ್ಲೇ ಇರೋವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮೇಲಿನ ಫ್ಲೋರ್ ಇದೆಯಲ್ಲ ಗೈಸ್, ಫಸ್ಟ್ ಫ್ಲೋರಲ್ಲಿ ಅಲ್ಲಿ ನಮಗೆ ಸ್ಕ್ರೂ ಡ್ರೈವರು ಮತ್ತು ಮೋಟಾರ್ ಸಿಕ್ಕಿದೆ. ಅದಕ್ಕೋಸ್ಕರ ಗ್ರೌಂಡ್ ಫ್ಲೋರು ಇಲ್ಲ ಬೇಸ್ಮೆಂಟಲ್ಲಿ ಇರುತ್ತೆ. ಜೊತೆಗೆ ನೋಡ್ಬೋದು ಇದು ಯಾವುದೋ ಒಂದು ರೂಮಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಯಾವುದೋ ವಿಚಿತ್ರವಾಗಿ ಒಂದು ಬೊಂಬೆನ ಕೂರಿಸೋರೆ, ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಲಾಕ್ ಪಿಕ್ನ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಮುಂದೆ ಏನಾದರೂ ಬೇಕಾಗ್ಬೋದು ಅದಕ್ಕೋಸ್ಕರ. ಜೊತೆಗೆ ನೋಡ್ಬೋದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಈ ರೂಮು ಲಾಸ್ಟ್ ಚಾಪ್ಟರ್ಗೆ ಕಂಪೇರ್ ಮಾಡಿದ್ರೆ, ಅಂದರೆ ಚಾಪ್ಟರ್ 1 ಕಂಪೇರ್ ಮಾಡಿದ್ರೆ. ಅದಾದಮೇಲೆ ನೋಡ್ಬೋದು ಇಲ್ಲಿ ಬೊಂಬೆನ ತೋರಿಸ್ತೀನಿ. ನೋಡ್ಬೋದು ನಾನು ಯಾವ ಸೈಡ್ ಹೋಗಿ ನಿಂತ್ಕೊಂಡ್ರು ನೋಡ್ಬೋದು ತಲೆ ಹೆಂಗೆ ತಿರುಗಿಸ್ತಿದೆ ಅಂತ. ಸೊ ಫುಲ್ಲು ರೌಂಡ್ ತಿರುಗಿದ್ರೂ ತಲೆ ತಿರುಗಿಸ್ತಿತ್ತು. ಓಕೆ ನೋಡ್ಬೋದು ಒಂಥರ ಸ್ಕೇರಿ ಟೈಪ್ ಏನೋ ಮಾಡೋಕ್ಕೆ ಟ್ರೈ ಮಾಡೋರೆ, ಆದರೆ ನಮಗೇನು ಭಯ ಆಯ್ತಿಲ್ಲ ಅಷ್ಟೊಂದು. ಇವಾಗ ಡೋರ್ನ ಕ್ಲೋಸ್ ಮಾಡ್ಬಿಡೋಣ, ಯಾಕಂದರೆ ಸುಮ್ಮನೆ ನಮ್ಮನ್ನೇ ನೋಡ್ತಿರುತ್ತೆ ಅದಕ್ಕೋಸ್ಕರ. ಇವಾಗ ಬೇರೆ ರೂಮ್ಸ್ಗೆ ಹೋಗಿ ಚೆಕ್ ಮಾಡೋಣ ಬ್ಯಾಟ್ರಿ ಎಲ್ಲಿದೆ ಅಂತ. ನೋಡೋಣ, ಕಿಚನಲ್ಲಿ ಇದ್ರೂ ಇರುತ್ತೆ ಬ್ಯಾಟ್ರಿ, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನು ಇವಾಗ ಒಂದ್ಸಲಿ ಕಿಚನ್ಗೂ ಹೋಗಿ ನೋಡೋಣ ಅಂತ ಹೋಗ್ತಿದ್ದೀನಿ. ಯಾಕಂದರೆ ಹೇಳೋಕ್ಕಾಗಲ್ಲ ಗೈಸ್, ಇದು ಸ್ಕೇರಿ ಟೀಚರ್ 3D ಗೇಮು. ಅದಕ್ಕೋಸ್ಕರನೇ ಎಲ್ಲೂ ಏನು ಬೇಕಾದ್ರೂ ಇರುತ್ತೆ. ಒಂದ್ಸಲಿ ಬೇಸ್ಮೆಂಟ್ಗೆ ಹೋಗಿ ನೋಡೋಣ ಗೈಸ್, ಯಾಕಂದರೆ ಯಾವ ರೂಮಲ್ಲೂ ಸಿಕ್ಕಿಲ್ಲ. ಬೇಸ್ಮೆಂಟಲ್ಲಿ ಇರೋವಂಥ ಸಾಧ್ಯತೆ ಇರುತ್ತೆ. TV ರೂಮು ಅಲ್ಲೆಲ್ಲ ಇರಲ್ಲ ಆಲ್ಮೋಸ್ಟ್ ಅಲ್ಲೂ. ಓಕೆ ನೋಡ್ಬೋದು ನಾವು ಬೇಸ್ಮೆಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಏನೋ ಆಕ್ಟೋಪಸ್ ತಲೆ ಥರ ಏನೋ ಇದೆ, ಇದೇನಂತ ಗೊತ್ತಿಲ್ಲ. ಜೊತೆಗೆ ನೋಡ್ಬೋದು ಬ್ಯಾಟ್ ಇದೆ. ಓಕೆ ಸೊ ಬ್ಯಾಟ್ ಅಂತೂ ಗೊತ್ತಾಯಿತು ಫಸ್ಟೇನೆ. ಜೊತೆಗೆ ನಮಗೆ ಬ್ಯಾಟ್ರಿ ಕೂಡ ಸಿಕ್ಕಿದೆ. ನೋಡ್ಬೋದು ಇಲ್ಲೇ ಇದೆ ಬ್ಯಾಟ್ರಿ ಚಿಕ್ಕದಾಗಿ. ಓಕೆ ಶೈನಿಂಗ್ ಆಗ್ತಿರೋದಕ್ಕೆ ಕಾಣಿಸ್ತಿದೆ ನಮಗೆ ಬ್ಯಾಟ್ರಿ ಇಲ್ಲೇ ಇದೆ ಅಂತ. ಇಲ್ಲಾಂದರೆ ಕಷ್ಟ ಆಗ್ಬಿಟ್ಟಿರೋದು ಬ್ಯಾಟ್ರಿ ಹುಡ್ಕೋಕ್ಕೆ ಬೇಸ್ಮೆಂಟಲ್ಲಿ, ಯಾಕಂದರೆ ತುಂಬ ಕತ್ಲಿದೆ ಅದಕ್ಕೋಸ್ಕರ. ಜೊತೆಗೆ ಇವಾಗ ಇದನ್ನು ತೊಗೊಂಡೋಗಿ ಇನ್ಸರ್ಟ್ ಮಾಡೋಣ ಆ ಕಾಲ್ ಟಾಯ್ ಒಳಗಡೆ. ನೋಡ್ಬೋದು ಇನ್ಸರ್ಟ್ ಇಟ್ ಇಂಟು ಡೂಪ್ಲಿಕೇಟ್ ಫುಟ್ ಅಂತ ಇದೆ. ಓಕೆ ಇದು ಹೆಸರು ಡೂಪ್ಲಿಕೇಟ್ ಫುಟ್ ಅಂತೆ. ಜೊತೆಗೆ ನೋಡ್ಬೋದು ಇವಾಗ ಬೇಗ ನಾನು ಬ್ಯಾಟ್ರಿನ ಫಿಟ್ ಮಾಡಿಬಿಟ್ಟೆ. ನೋಡ್ಬೋದು ನೆಕ್ಸ್ಟು ಡೋಂಟ್ ಫರ್ಗೆಟ್ ಟು ಟೈಟನ್ ದ ಸ್ಕ್ರೂ ಅಂತ ಇದೆ. ಇವಾಗ ಬೇಗ ಸ್ಕ್ರೂಗಳನ್ನ ಟೈಟ್ ಮಾಡ್ತಿದ್ದೀನಿ. ಇವಾಗ ಜೊತೆಗೆ ಮಿಸ್ ಟೀಚರ್ ಕೂಡ ಬರ್ತಾರೆ ಅನ್ಸುತ್ತೀನಿ. ಓಕೆ ಬಂದರು ಮಿಸ್ ಟೀಚರು. ರನ್ ಅವೇ ಬಿಫೋರ್ ಮಿಸ್ ಟೀಚರ್ ಕ್ಯಾಚಸ್ ಯು ಅಂತ ಬಂತು. ಇವಾಗ ಬೇಗ ಓಡೋಗೋಣ, ನೋಡೋಣ ಮುಂದೆ ಹೆಂಗೆ ಪ್ರ್ಯಾಂಕ್ ಆಗ್ತಾರೆ ಮಿಸ್ ಟೀಚರ್ ಅಂತ. ಓಕೆ ಗೈಸ್, ಫೈನಲಿ ಫಸ್ಟ್ ಲೆವೆಲ್ ಪ್ರ್ಯಾಂಕ್ ಕಂಪ್ಲೀಟ್ ಆಗಿದೆ. ಸೊ ಸಕ್ಸಸ್ಫುಲಿ ಪ್ರ್ಯಾಂಕ್ ಮಾಡಿದ್ದೀವಿ ನಾವು ಟೀಚರ್ನ. ನೋಡೋಣ ನೆಕ್ಸ್ಟ್ ಪ್ರ್ಯಾಂಕಲ್ಲಿ ಏನು ಮಾಡಬೇಕು ಅಂತ. ಆಲ್ರೆಡಿ ಗೈಸ್ ಸೆಕೆಂಡ್ ಲೆವೆಲ್ ಆಬ್ಜೆಕ್ಟಿವ್ ಇಲ್ಲಿ ನೋಡ್ಬೋದು. ದಿಸ್ ಟೈಮ್ ಮೇಕ್ ಮಿಸ್ ಟೀಚರ್ಸ್ ಫ್ಲವರ್ ಗೆಟ್ ರಿವೆಂಜ್ ಫ್ರಮ್ ಹರ್ ಬೈ ಗಿವಿಂಗ್ ಹರ್ ಆ್ಯನ್ ಅಲರ್ಜಿಕ್ ರಿಯಾಕ್ಷನ್ ಅಂತ ಇದೆ. ಸದ್ಯಕ್ಕೆ ಚೂರೇ ಗೊತ್ತಾಗಿದೆ ಏನು ಮಾಡಬೇಕು ಅಂತ ಆಬ್ಜೆಕ್ಟಿವಿಂದ. ನೋಡೋಣ ಮುಂದೆ ಕಟ್ಸಿನಲ್ಲಿ ಏನಾಗುತ್ತೆ ಅಂತ. How dare you touch my flowers! Next time I'll spray my green fertilizer on them so they sneeze for a whole week. ಓಕೆ ಗೈಸ್, ನನಗೆ ಆಬ್ಜೆಕ್ಟಿವ್ ಮತ್ತು ಕಟ್ಸಿನ್ ನೋಡಿದಾಗ ಏನು ಗೊತ್ತಾಯ್ತು ಅಂದರೆ ಇಲ್ಲಿ ಮಿಸ್ ಟೀಚರ್ ಒಂದು ಹೂವನ್ನ ಬೆಳೆಸಿದಾರಂತೆ ಗೈಸ್. ಸೊ ನಾವು ಆ ಹೂವನ್ನ ಹಾಳು ಮಾಡಬೇಕು, ಅದೇ ಈ ಲೆವೆಲಲ್ಲಿ ಇರೋವಂಥ ಒಂದು ಪ್ರ್ಯಾಂಕು. ಜೊತೆಗೆ ಇಲ್ಲಿ ನೋಡ್ಬೋದು ನಾನು ಶಾಪಲ್ಲಿ ಹುಡುಕ್ತಿದ್ದೀನಿ ಏನಾದರೂ ಒಂದು ಕ್ಲೂ ಸಿಗುತ್ತಾ ಅಂತ, ನಮ್ಗೇನು ತೊಗೊಂಡು ಪ್ರ್ಯಾಂಕ್ ಮಾಡಬೇಕು ಅಂತ. ಇಲ್ಲಿ ನೋಡ್ಬೋದು ಬೇಜಾನ್ ಐಟಮ್ಸ್ಗಳಿದೆ. ಏನೇನೋ ಸ್ಲೀಪಿಂಗ್ ಪಿಲ್ಸು, ಏನೇನೋ ಕ್ರೀಮ್ ವ್ರಿಪ್ಪು, ಏನೇನೋ ಇದೆ. ಎಷ್ಟೊಂದು ಮಿಕ್ಸ್ ಕೂಡ ಆಗಿಬಿಟ್ಟಿದೆ ಐಟಮ್ಸು. ಇಟ್ಸ್ ಓಕೆ, ಶಾಪಲ್ಲಿ ಪರವಾಗಿಲ್ಲ, ಏನಾಗಲ್ಲ. ಸೊ ಫಸ್ಟ್ ಚಾಪ್ಟರ್ ಥರ ಅಂದ್ಕೊಂಡಿದ್ದೆ ನಾನು ಕೂಡ ಈ ಲೆವೆಲ್ಸ್ ಎಲ್ಲ ಆಡುವಾಗ. ನೋಡ್ಬೋದು ಇಲ್ಲೇ ಇದೆ ಹೂವುಗಳು. ಈ ಹೂವುಗಳನ್ನೇ ನಾವು ಹಾಳು ಮಾಡಬೇಕು. ಜೊತೆಗೆ ಇಲ್ಲಿ ನೋಡ್ಬೋದು ಮಿಷನಲ್ಲಿ ಮೇಕ್ ಮಿಸ್ ಟೀಚರ್ ಅಲರ್ಜಿಕ್ ಟು ದಿ ಫ್ಲವರ್ಸ್ ಅಂತ ಇದೆ. ಓಕೆ ಗೈಸ್, ನಾವು ಆ ಹೂವಾಗೆ ಏನಾದರೂ ಒಂದು ಮಿಕ್ಸ್ ಮಾಡಬೇಕು. ಸೊ ದಟ್ ಆ ಹೂವು ಏನಾದರೂ ಬಾಡ್ಗಿಡೋಗಿ ಏನಾದರೂ ಒಂದು ಅಲರ್ಜಿ ಥರ ಮಿಸ್ ಟೀಚರ್ಗಾದರೆ ಇರಿಟೇಟ್ ಆಗುತ್ತೆ, ಅಲ್ಲಿ ಪ್ರ್ಯಾಂಕ್ ಆಗ್ತಾರೆ. ಅದಾದಮೇಲೆ ಮಿಸ್ ಟೀಚರ್ ಯಾವತ್ತೂ ಹೂವನ ನೆಡಲ್ಲ. ಮತ್ತೆ ನೋಡ್ಬೋದು ಅದ್ರ ಜೊತೆಗೆ ನಾವು ಶೆಡ್ ಹತ್ರ ಕೂಡ ಹೋಗ್ತಿದ್ದೀವಿ, ಯಾಕಂದರೆ ಶೆಡ್ ಒಳಗಡೆ ಏನಾದರೂ ಸಿಗುತ್ತೆ ಅಂತ. ಜೊತೆಗೆ ಮಿಸ್ ಟೀಚರು ನೋಡ್ಬೋದು ಬ್ಯಾಕ್ ಯಾರ್ಡಲ್ಲಿ ಇದ್ದಾರೆ. ಬ್ಯಾಕ್ ಯಾರ್ಡಿಂದ ನಡ್ಕೊಂಡು ಹೋಗ್ತವ್ರೆಲ್ಲ. ಓಕೆ ನೋಡ್ಬೋದು ಇಲ್ಲಿ ಏನೋ ಪಕ್ಷಿ ಥರ ಹಾರ್ಕೊಂಡು ಹೋಗ್ತಿದೆ, ಮತ್ತು ಏನೋ ಇಂಟ್ ಕೊಡ್ತಿದೆ. ಇದು ಒಂಥರ ಇಂಟ್ ಕೊಡುತ್ತೆ ಗೈಸ್, ಆದರೂ ಕೂಡ ನೋಡ್ಬೋದು ಇಲ್ಲೇನೋ ಗನ್ ಥರ ಇದೆ. ಓಕೆ ಸೊ ಇದನ್ನೇ ನಾವು ಉಪಯೋಗಿಸ್ಕೊಂಡು ಆ ಹೂವುಗಳನ್ನ ಬಾಡೋ ಹಾಗೆ ಮಾಡ್ಬೋದು ಅನಿಸುತ್ತೆ. ಓಕೆ ಅದಕ್ಕಿಂತ ಮುಂಚೆ ಗೈಸ್ ನಮಗೇನೋ ಒಂದು ಬೇಕು. ನೋಡ್ಬೋದು ಇಲ್ಲೇನೋ ಗ್ರೀನ್ ಕಲರ್ ಬಾಟ್ಲು ಥರ ಹಾರ್ಕೊಂಡು ಹೋಗ್ತಿದ್ದೆಲ್ಲ, ಅದು ನಮಗೆ ಬೇಕು.
ಅದು ನಮ್ಮ ಪ್ರಕಾರ ನನಗೆ ಫಸ್ಟ್ ಫ್ಲೋರಲ್ಲಿ ಸಿಗೋವಂಥ ಸಾಧ್ಯತೆ ಇದೆ, ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಂತೂ ಆಲ್ಮೋಸ್ಟ್ ಸಿಗಲ್ಲ. ಗ್ರೌಂಡ್ ಫ್ಲೋರಲ್ಲಿ ಸಿಕ್ಕಿದ್ರೆ ಬೇರೆ ಏನಾದರೂ ಸಿಗ್ಬೋದು. ಸದ್ಯಕ್ಕೆ ಇವಾಗ ನೋಡ್ಬೋದು ನಾನು ಕಟಿಂಗ್ ಪ್ಲೇಯರ್ನ ತೊಗೊಂಡೋಗ್ತಿದ್ದೀನಿ, ಯಾಕಂದರೆ ಇದೊಂದು ಸ್ವಲ್ಪ ನೋಡೋಕೆ ಡಿಫ್ರೆಂಟ್ ಆಗಿದೆ, ಅದಕ್ಕೋಸ್ಕರ ಏನಾದರೂ ಬೇಕಾಗ್ಬೋದು ಅಂತ ತೊಗೊಂಡೋಗ್ತಿದ್ದೀನಿ. ಜೊತೆಗೆ ಇಲ್ಲಿ ಮಿಸ್ ಟೀಚರು ಗ್ರೌಂಡ್ ಫ್ಲೋರಲ್ಲ ಫಸ್ಟ್ ಫ್ಲೋರಲ್ಲಿ ಇದ್ದಾರೆ. ಓಕೆ, ನಾನು ಗ್ರೌಂಡ್ ಫ್ಲೋರಲ್ಲೇ ಇದ್ದಾರೆ ಅಂದ್ಕೊಂಡೆ ಮಿಸ್ ಟೀಚರು. ಸದ್ಯಕ್ಕೆ ಆಗ ಮೇಲಾದರೂ ಕೂಡ ಡೇಂಜರೇ, ಕೆಳಗಡೆ ಇದ್ರೂ ಕೂಡ ಡೇಂಜರೇ. ನೋಡ್ಬೋದು ಇಲ್ಲ ಪೋಷನ್ ಎಲ್ಲ ಮಾಡಿಕೊರು ಟೀಚರ್. ಓಕೆ, ಎಗ್ರಿದ್ರು ಕೂಡ ಡ್ಯಾಮೇಜ್ ಆಗ್ತಿದೆ. ಅದಾದಮೇಲೆ ನೋಡ್ಬೋದು ಮಿಸ್ ಟೀಚರ್ ಇಲ್ಲಿ ಬಾತ್ರೂಮಲ್ಲಿ ತಲೆ ಬಾಚ್ಕೊತವ್ರೆ. ತಲೆ ಎಷ್ಟು ಬಾಚಿದ್ರು ಹಂಗೆ ಇರುತ್ತೆ ತಲೆ, ಯಾಕಂದರೆ ಅದು ವಿಗ್ ಹಾಕಿರಂಗೈತೆ ಅದಕ್ಕೆ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಸೊ ಇವಾಗ ಹೋಗೋಣ ಗೈಸ್, ಒಳಗಡೆ ಹೋಗೋಣ ಅಂದರೆ ಇವಾಗ ಮಿಸ್ ಟೀಚರ್ ಬೇರೆ ನೋಡ್ಬೋದು ಮೇಲೆ ಓಡಾಡ್ತಿದ್ದಾರೆ. ಇವಾಗ ಏನಾರ ನಾನು ಸ್ಟ್ರೈಟಾಗಿ ಹೋಗಿ ಟಾರ್ಚರ್ ರೂಮಿಂದ ಸ್ಟ್ರೈಟ್ ಹೋಗಿದ್ರೆ ತಗೊಳ್ಕೊಂಬಿಡ್ತಿದ್ದೆ ಮಿಸ್ ಟೀಚರ್ಗೆ 100%. ಅದಕ್ಕೋಸ್ಕರ ಇಲ್ಲೇ ಆಚೆ ಕ್ಯಾಂಪ್ ಮಾಡ್ತಿದ್ದೀನಿ, ಮಿಸ್ ಟೀಚರ್ ಕೆಳಗಡೆ ಹೋಗಲಿ ಅಂತ. ಸದ್ಯಕ್ಕೆ ಫಸ್ಟು ಮಿಸ್ ಟೀಚರ್ ಕೆಳಗಡೆ ಹೋಗಲಿ, ಆಮೇಲೆ ನಾವು ಒಳಗಡೆ ಎಂಟ್ರ್ ಆಗೋಣ ಅಂದ್ಬಿಟ್ಟು ನೋಡ್ಬೋದು. ಇವಾಗ ಮಿಸ್ ಟೀಚರ್ ಕೆಳಗಡೆ ಹೋದರು. ಫೈನಲಿ ನಾವು ಒಳಗಡೆ ಎಂಟ್ರ್ ಆಗಿದ್ದೀವಿ. ನೋಡೋಣ ಎಲ್ಲಿದೆ ಅಂತ ಗೊತ್ತಿಲ್ಲ. ಬಾಟ್ಲು ಯಾವುದೋ ಒಂದು ಗ್ರೀನ್ ಕಲರ್ ಬಾಟ್ಲು ಹಾರ್ಕೊಂಡು ಹೋಗ್ತಿದ್ದೆಲ್ಲ, ಅದು ಹುಡುಕ್ಬೇಕು ನಾವು ಫಸ್ಟು. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ನೋಡ್ಬೋದು ಸ್ಪೀಡ್ ರನ್ ಥರ ಬೇಗ ಎಲ್ಲ ಬಾಗ್ಲೂ ಓಪನ್ ಮಾಡ್ಕೊಂಡು ಹುಡುಕ್ತಿದ್ದೀನಿ ಎಲ್ಲಿದೆ ಅಂತ. 2000 years later. ಆಲ್ರೆಡಿ ಗೈಸ್ ನಮಗೆ ಫೈನಲಿ ಆ ಗ್ರೀನ್ ಕಲರ್ ಬಾಟಲ್ ಕೂಡ ಸಿಕ್ಕಿದೆ. ಜೊತೆಗೆ ನೋಡ್ಬೋದು ಇದು ಯಾವುದೋ ಒಂದು ಬ್ಲೂ ಫರ್ಟಿಲೈಸರ್ ಅಂತ ಇದೆ, ಆ ಬಾಟ್ಲನ್ನು ಕೂಡ ತೊಗೊಂಡಿದ್ದೀನಿ. ನೋಡ್ಬೋದು ಫೈಂಡ್ ಸಮಥಿಂಗ್ ಟು ಫರ್ಟಿಲೈಸ್ ದಿ ಫ್ಲವರ್ಸ್ ವಿತ್ ಅಂತ ಇದೆ, ಅದಕ್ಕೋಸ್ಕರ ನಾನು ಯಾವುದೋ ಒಂದು ಬ್ಲೂ ಫರ್ಟಿಲೈಸರ್ ಅಂತ ಇದೆ ಅದನ್ನು ತೊಗೊಂಡೆ. ಜೊತೆಗೆ ಇಲ್ಲಿ ನೋಡ್ಬೋದು ಮಿಸ್ ಟೀಚರ್ ಗ್ರೌಂಡ್ ಫ್ಲೋರಲ್ಲಿ ಇದ್ದಾರೆ, ಏನೋ ಫೋಟೋ ನೋಡ್ತಿದ್ರು ಅವ್ರದ್ದು ಅವಾಗಲಿಂದ ಅಲ್ಲಿ ನಿಂತ್ಕೊಂಡು. ಅದರಿಂದ ನಾನು ಮೇಲೆ ಫುಲ್ಲು ಎಲ್ಲ ಸರ್ಚ್ ಮಾಡಿದೆ. ಫೈನಲಿ ನಮಗೆ ಸಿಕ್ತು ಈ ಗ್ರೀನ್ ಕಲರ್ ಬಾಟ್ಲು ಮತ್ತು ಇದು ಯಾವುದೋ ಬ್ಲೂ ಕಲರ್ ಫರ್ಟಿಲೈಸರು. ಇವಾಗ ಸದ್ಯಕ್ಕೆ ಮಿಸ್ ಟೀಚರ್ ಕೆಳಗಡೆನೇ ಅವರೇ, ಸ್ವಲ್ಪ ಆಟ ಆಡ್ಸೋಣ ಅಂದ್ಬಿಟ್ಟು ನಾನು ಕೂಡ ಕೆಳಗಡೆನೇ ಹೋಗ್ತೀನಿ. ನೋಡ್ಬೋದು ಇದೇನೋ ಬುಕ್ಗಳೆಲ್ಲ ಆರ್ತಿದೆ ಮೇಲೆ. ಓಕೆ, ನೋಡ್ಬೋದು ಮಿಸ್ ಟೀಚರ್ ಇವಾಗ ಓಡ್ ಬರ್ತಾವ್ರೆ. ನಮ್ಮ ಹಿಂದೆ ತೋರಿಸ್ತೀನಿ ತಡೀರಿ ನಿಮ್ಗೆ ಹಿಂದೆ ಮಿಸ್ ಟೀಚರ್ ಎಷ್ಟು ಫಾಸ್ಟಾಗಿ ಓಡ್ ಬರ್ತಾರೆ ಅಂತ ನೋಡ್ಬೋದು. ಫುಲ್ ಸ್ಪೀಡಾಗಿ ಓಡ್ ಬರ್ತಾವ್ರೆ. ನಾನು ಬೇಕು ಅಂತಲೇ ಹೋಗಿದ್ದು ಮಿಸ್ ಟೀಚರ್ ಬರಲಿ ಅಂತಾನೆ, ಯಾಕಂದರೆ ಮಿಸ್ ಟೀಚರ್ಗೆ ತೊಂದರೆ ಕೊಟ್ಟಿಲ್ಲ ಅನ್ನೋ ಮಜಾ ಇಲ್ವಲ್ಲ ಗೈಸ್, ಅದಕ್ಕೋಸ್ಕರ. ನೋಡ್ಬೋದು ಮಿಸ್ ಟೀಚರ್ ಇವಾಗ ಮೇಲೆ ಇದ್ದಾರೆ. ಅದು ಮ್ಯೂಸಿಕ್ ರೂಮ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯೂಸಿಕ್ ರೂಮ್ನೇ ಫುಲ್ ಕನ್ವರ್ಟ್ ಮಾಡೋರು, ಏನೋ ಒಂಥರ ಹಾಂಟೆಡ್ ಥರ ಸ್ಪೂಕಿ ರೂಮ್ ಥರ. ನೋಡ್ಬೋದು ಇಲ್ಲೇ ಮಿಸ್ ಟೀಚರ್ ನಡ್ಕೊಂಡು ಹೋಗ್ತಾರೆ. ಓಕೆ, ಮತ್ತೆ ವಾಪಸ್ ಬಂದರು, ಮತ್ತೆ ಬೇಗ ಓಡಾಗೋಣ ಇನ್ನೊಂದ್ಸಲಿ ಎರಡನೇ ಸಲ ಇದು ಮಾಡ್ತಿರೋದು. ಸೊ ಸುಮ್ಮನೆ ತೊಂದರೆ ಕೊಡೋಣ ಅಂತ ಮಿಸ್ ಟೀಚರ್ಗೋಸ್ಕರ ಮಾಡ್ತಿರೋದು ಈ ಥರ. ಓಕೆ, ನೋಡ್ಬೋದು ಗೈಸ್ ಮಿಸ್ ಟೀಚರ್ ಎಲ್ಲ ಓಡ್ ಬರ್ತಾನೆ ಅವ್ರಿನ್ನ. ನಾನು ಅಲ್ಲಿಂದ ಓಡ್ ಬಂದು ಯಾವಾಗಲೂ ಆಯಿತು. ನೋಡ್ಬೋದು ಫುಲ್ ಉಲ್ಟಾ ತಿರ್ಕೊಂಬರ್ತವ್ರು. ಓಕೆ, ಬ್ಯಾಕ್ ಯಾರ್ಡಿಂದ ಹೆಂಗಸಿಂದನೋ ಬರ್ತಾವ್ರು ಇಲ್ಲಿ ಮಿಸ್ ಟೀಚರು. अब तू गया बेटा, अब तू गया, देख तेरी औकात मैं दिखाता हूँ तुझे, देख, क्योंकि मैं बहुत दिनों से बहुत दिनों से खेल बंद करने के चक्कर में था. हेलो, ಹೆಂಗೆ ಬರ್ತಾವ್ರಂತ ನಂಗಂತೂ ಗೊತ್ತಿಲ್ಲ ಏನೋ. ಓಕೆ, ಬ್ಯಾಕ್ ಯಾರ್ಡಿಂದಾನೇ ಬರ್ತಾವ್ರೆ ಗೈಸ್ ಮಿಸ್ ಟೀಚರು. ಸೊ ಈ ಶೆಡ್ ಒಳಗಡೆಯಿಂದ ಬರ್ತಾರೆ. ಅವ್ರು ಬರೋಕ್ಕಿಂತ ಮುಂಚೆ ನಾವು ಇವಾಗ ಫರ್ಟಿಲೈಸರು ಮತ್ತು ಈ ಗ್ರೀನ್ ಬಾಟ್ಲಿನ ಇದ್ರೊಳಗಡೆ ಹಾಕ್ಬಿಡೋಣ ಈ ಗನ್ ಒಳಗಡೆ. ನೋಡ್ಬೋದು ಫುಲ್ ಸ್ಪೀಡಾಗಿ ಓಡ್ ಬರ್ತಾವ್ರೆ ಮಿಸ್ ಟೀಚರು. ಇವಾಗ ಬೇಗ ಹಾಕಬೇಕಿಲ್ಲ, ಅದೇ ತಗೊಳ್ಕೊಂಬಿಡ್ತೀನಿ ನಾನು. ಇಲ್ಲಿ ಪ್ರ್ಯಾಂಕ್ ಫೇಲ್ ಆಗ್ಬಿಡುತ್ತೆ. ಹತ್ರ ಬಂದ್ಬಿಟ್ರು ಶೆಡ್ ಹತ್ರ. ಓಕೆ, ನಾನು ಇವಾಗ ಬೇಗ ಓಡೋಗ್ಬಿಟ್ಟೆ ಮೇಲೆ, ಯಾಕಂದರೆ ಏನೇನು ಬಂದೇ ಬಿಟ್ರು ಮಿಸ್ ಟೀಚರ್. ನಾನು ಫರ್ಟಿಲೈಸರ್, ಈ ಬ್ಲೂ ಫರ್ಟಿಲೈಸರ್ ಹಾಕೋ ವರ್ಷದಲ್ಲಿ ಮಿಸ್ ಟೀಚರ್ ಓಡ್ ಬಂದು ನಾನು ಹಿಡ್ಕೊಂಬಿಡ್ತಾರೆ, ಅದಕ್ಕೋಸ್ಕರ. ಓಕೆ, ನೋಡ್ಬೋದು ಇವಾಗ ಶೆಡ್ ಹತ್ರ ಬಂದ್ಬಿಟ್ರು. ಇನ್ನೂ ಓಡ್ತಾನೆ ಅವರೇ ಗೈಸ್, ಎಲ್ಲೂ ಓಡ್ತಾವ್ರೆ ಅಂತಲೇ ಗೊತ್ತಿಲ್ಲ. ಫುಲ್ಲು ಸ್ಪೀಡ್ ಥರ ಓಡ್ತಾನೆ ಅವರು ಅವಾಗಲಿಂದ. ಓಕೆ, ಫೈನಲಿ ನಿಂತ್ಕೊಂಡ್ರು. ಇವಾಗ ಹುಡ್ಕೋಕ್ಕಾಗಲಿಲ್ಲ ಅವ್ರಿಗೆ, ಅದಕ್ಕೋಸ್ಕರ ಆಯಾಸ ಆಗ್ಬಿಡ್ತೇನೋ, ಅದಕ್ಕೋಸ್ಕರ ನಿಂತ್ಕೊಂಡ್ಬಿಟ್ರು. ಇವಾಗ ನೋಡೋಣ ಗೈಸ್, ಸ್ವಲ್ಪ ಹೊತ್ತು ಕಾಯಬೇಕಷ್ಟೇ ಮಿಸ್ ಟೀಚರ್ ಕೆಳಗಡೆಯಿಂದ ಹೋಗೋ ಗಂಟ. ಹಿಂಗೆ ನೋಡ್ಬೋದು, ಹಿಂಗೆ ಸ್ವಲ್ಪ ಗ್ಲಿಚ್ ಮಾಡ್ಕೊಂಡು ಆಟ ಆಡ್ತಿರ್ತೀನಿ. ಮಿಸ್ ಟೀಚರ್ ಹೋದ್ಮೇಲೆ ಸಿಗ್ತೀನಿ. ಓಕೆ ಗೈಸ್, ಫೈನಲಿ ಮಿಸ್ ಟೀಚರ್ ಎಲ್ಲ ಹೋದ್ರು. ನೋಡ್ಬೋದು ಸ್ಟ್ರೈಟ್ ಹೋಗ್ತಿದ್ದಾರೆ ಅಲ್ಲೇ. ಸೊ ನಾನು ಕೂಡ ಮೆತ್ತಿ ಕೆಳಗಡೆ ಇಳಿದು ಬರ್ತಿದ್ದೀನಿ. ಇವಾಗ ಶೆಡ್ ಒಳಗಡೆ ಹೋಗಿ ಗನ್ ತೊಗೊಳೋಣ ಅಂತ, ಬೇಗ ಫರ್ಟಿಲೈಸರ್ನ ಫಿಲ್ ಮಾಡೋಣ. ಓಕೆ, ಕಲೆಕ್ಟ್ ದ ಗನ್ ಅಂತ ಇತ್ತು. ಓಕೆ, ಬೇಗ ನೋಡಿ ತೊಗೊಬೋದು. ಫುಲ್ ಸ್ಟೈಲಾಗಿ ಕಟ್ಸಿನು ಅವತ್ತು ಪಲ್ಟಿ ಎಲ್ಲ ಹೊಡಿತಿದ್ದೀನಿ. ಓಕೆ, ಫುಲ್ ಸ್ಟೈಲ್ ಮಾಡ್ತಿದ್ದೀನಿ. ಸೊ ಈ ಥರ ಏನಾದರೂ ಸ್ಟೈಲ್ ಮಾಡ್ಕೊಂಡು ನಾನು ತಗೊಳಕೊಂಡಿದ್ದಿದ್ರೆ ಅವಾಗಲೇ ಶೆಡ್ಡಲ್ಲಿ ಮಿಸ್ ಟೀಚರ್ ಓಡ್ ಬಂದಾಗ ಪ್ರ್ಯಾಂಕ್ ಫೇಲ್ ಆಗಿರೋದು 100%. ಸಮझ रहे हो ना? ಇವಾಗ ನೋಡ್ಬೋದು ನಮಗಿರೋದು ಒಂದೇ ಮಿಷನ್, ಸ್ಪ್ರೇ ದಿ ಫ್ಲವರ್ಸ್ ವಿತ್ ಇಟ್ ಅಂತ ಇದೆ. ಸೊ ಈ ಬ್ಲೂ ಫರ್ಟಿಲೈಸರ್ ಏನಕ್ಕೂ ಯೂಸೇ ಆಗಿಲ್ಲ ಗೈಸ್, ನಾನು ಸುಮ್ಮನೆ ತೊಗೊಂಡೇನೋ ಈ ಬ್ಲೂ ಫರ್ಟಿಲೈಸರು. ಇಟ್ಸ್ ಓಕೆ, ಏನು ಪರವಾಗಿಲ್ಲ, ಇರಲಿ, ಎಮರ್ಜೆನ್ಸಿಗೆ ಏನಾದ್ರು ಬೇಕಾಗ್ಬೋದು ಅಂತ ತಗೊಂಡಿರ್ತೀನಿ. ನೋಡ್ಬೋದು ಮಿಸ್ ಟೀಚರ್ ಇಲ್ಲೇ ಹೋಯ್ತವ್ರು. ನೋಡ್ಬೋದು ಅಲ್ಲೇ ಹೋಗ್ತಿದ್ದಾರೆ ಮಿಸ್ ಟೀಚರು. ಈ ಗನ್ನಿಂದ ಹೊಡಿಯಂಗಿದ್ದಿದ್ರೆ ಮಿಸ್ ಟೀಚರ್ನ ಶೂಟ್ ಮಾಡ್ಬೋದಿತ್ತು. ಇಟ್ಸ್ ಓಕೆ, ಇಲ್ಲಿ ಎನರ್ಜಿ ಬಾಟಲ್ ಇದೆ, ಇದನ್ನು ತಗೊಳ್ಳೋಣ. ಯಾಕಂದರೆ ಇದು ನೋಡ್ಬೋದು ನಮ್ಮ ಹತ್ರ ಇರೋದು 7ನೇ ಎನರ್ಜಿ ಬಾಟ್ಲು. ಓಕೆ, ಇದನ್ನು ಯೂಸ್ ಮಾಡ್ಕೊಬೋದು, ಮುಂದೆ ಯೂಸ್ ಮಾಡ್ಕೊಳ್ಳೋಣ ಎನರ್ಜಿ ಇಲ್ಲದೆ ಇರೋ ಟೈಮಲ್ಲಿ. ಇವಾಗ ಬೇಗ ನೋಡ್ಬೋದು ಸ್ಪ್ರೇ ಮಾಡ್ತೀನಿ ಎಲ್ಲ ಫ್ಲವರ್ಗಳನ್ನು. ಇವಾಗ ನೋಡೋಣ ಏನಾಗುತ್ತೆ ಅಂತ. ಓಕೆ, ನೋಡ್ಬೋದು ಎಲ್ಲ ಫ್ಲವರು ಬೇರೆ ಥರ ಫ್ಲವರ್ ಆಗೋಯ್ತು ಗೈಸ್. ನಾನು ಬಾಡೋಗುತ್ತೆ ಅಂದ್ಕೊಂಡೆ, ಬೇರೆ ಥರ ಏನೋ ಚೇಂಜ್ ಆಗೋಯ್ತು. ಓಕೆ, ಮಿಸ್ ಟೀಚರ್ ಇವಾಗ ವಾಪಸ್ ಬರ್ತಾವ್ರೆ. ರನ್ ಅವೇ ಬಿಫೋರ್ ಮಿಸ್ ಟೀಚರ್ ಕ್ಯಾಚಸ್ ಯು ಅಂತ ಇದೆ. ಇವಾಗ ಬೇಗ ಓಡಾಗಬೇಕು. ಮಿಸ್ ಟೀಚರ್ ಬರೋಕ್ಕೆ ಮುಂಚೆ ನಾನು ನಿಮ್ಮ ಮನೆ ಮೇಲೆ ನಿಂತ್ಕೊಂಡಿರ್ತೀನಿ ಬೇಕು ಅಂತ. ಸುಮ್ಮನೆ ಮಿಸ್ ಟೀಚರ್ಗೆ ತೊಂದರೆ ಕೊಡೋಣ ಅಂತ ಸುಮ್ಮನೆ ಮಾಡ್ತಿರೋದು ಇದು. ನೋಡ್ಬೋದು ಈ ಬ್ಲೂ ಫರ್ಟಿಲೈಸರ್ ಇದೆ, ಇದೇನು ಮಾಡೋಕ್ಕೂ ಯೂಸ್ ಇಲ್ಲ. ಏನೋ ಇದನ್ನ ಎಸ್ಬಿಡೋಣ, ಜೊತೆಗೆ ಆ ಕಟ್ಟಿಂಗ್ ಪ್ಲೇಯರ್ನು ಬೇಗ ಎಸ್ಬಿಡೋಣ. ಸುಮ್ಮನೆ ಏನು ಯೂಸ್ ಇಲ್ಲ, ಇನ್ವೆಂಟ್ರಿಯಲ್ಲಿ ಇಟ್ಕೊಂಡು ಏನು ಮಾಡೋದು ಗೈಸ್. ಓಕೆ, ಅದು ಕೆಳಗಡೆ ಬಿತ್ತು, ಇದೆಲ್ಲ ಮೇಲೆಲ್ಲೋ ಬಿತ್ತು. ಕಟ್ಟಿಂಗ್ ಪ್ಲೇಯರ್ ಎಲ್ಲಿ ಬಿತ್ತು ಅಂತ ಕಾಣಿಸ್ತಿಲ್ಲ, ಫುಲ್ ಕತ್ಲಿದೆ.
ಜೊತೆಗೆ ಇಲ್ಲಿ ಮಿಸ್ ಟೀಚರು ನೋಡ್ಬೋದು ಕಿಚನಿಂದ ಹೆಂಗೋ ಬ್ಯಾಕ್ ಯಾರ್ಡಿಂದ ಬರ್ತಾವ್ರೆ. ಅವ್ರು ಬರಲಿ, ಸ್ವಲ್ಪ ಟೈಮ್ ತಗೊಳ್ಳಿ. ಅವ್ರು ಬರೋ ಗಂಟ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಇನ್ನೂ ಬೇಜಾರು ಬರುತ್ತೆ. ಇದೇ ಥರ ಸ್ಕೇರಿ ಟೀಚರ್ ವೀಡಿಯೋಸ್ಗಳು ಇನ್ನೂ ಬೇಜಾರು ಬರುತ್ತೆ. ನಮ್ಮ ಚಾನಲಲ್ಲಿ ಮೈನ್ಕ್ರಾಫ್ಟ್ ವೀಡಿಯೋಸು ಇನ್ನೂ ಬೇಜಾರು ಬರುತ್ತೆ. ಅದಕ್ಕೋಸ್ಕರ ಅದು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ಥರ ಎಂಟರ್ಟೈನಿಂಗ್ ವೀಡಿಯೋಸ್ ತರ್ತಾ ಇರ್ತೀನಿ ನಿಮಗೋಸ್ಕರ. ನೋಡ್ಬೋದು ಇನ್ನು ಮಿಸ್ ಟೀಚರ್ ನಡ್ಕೊಂಡು ಬರ್ತಾನೆ ಅವರೇ. One eternity later. ಆಲ್ರೆಡಿ ಗೈಸ್ ನಾವು ಸೆಕೆಂಡ್ ಲೆವೆಲ್ನು ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಒಂದ್ಸಲಿನೂ ಕೂಡ ಪ್ರ್ಯಾಂಕ್ ಫೇಲ್ ಆಗಿಲ್ಲ ಇದುವರೆಗೂ ಸ್ಕೇರಿ ಟೀಚರ್ 3D ಗೇಮಲ್ಲಿ. ಈ ಚಾಪ್ಟರಲ್ಲಿ ಸದ್ಯಕ್ಕೆ ನೋಡೋಣ ನೆಕ್ಸ್ಟ್ ಲೆವೆಲ್ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗುತ್ತೆ ಇಲ್ಲ ಫೇಲ್ ಆಗುತ್ತೆ ಅಂತ, ಏನು ಪ್ರ್ಯಾಂಕ್ ಮಾಡಬೇಕು ಅಂತಲೂ ಕೂಡ ನೋಡೋಣ. ಸೊ ನಡೀರಿ ಇವಾಗ ನೆಕ್ಸ್ಟ್ ಲೆವೆಲ್ ಬೇಗ ತಡ ಮಾಡಿದೆ ಆಡೋಣ. ಓಕೆ ಗೈಸ್, ಇಲ್ಲಿ ನೀವು ನೋಡ್ಬೋದು ಆಬ್ಜೆಕ್ಟಿವ್ ಅಲ್ಲಿ ಥರ್ಡ್ ಲೆವೆಲ್ದು ದಿಸ್ ಟೈಮ್ ಮಾಡಿಫೈ ದ ಪಿನಾಟಾ ಟು ಇನ್ಸ್ಟಾಲ್ ದಿ ಫಿಯರ್ ಆಫ್ ಸ್ಪೈಡರ್ಸ್ ಇನ್ ಮಿಸ್ ಟೀಚರ್ಸ್ ಅಂತ ಇದೆ. ಸದ್ಯಕ್ಕೆ ಚೂರು ಗೊತ್ತಾಯ್ತು ಏನು ಮಾಡಬೇಕು ಈ ಲೆವೆಲಲ್ಲಿ ಅಂತ. ನೋಡೋಣ ಕಟ್ಸಿನಲ್ಲಿ ಏನಾಗುತ್ತೆ ಅಂತ. Francis, hurry up! Let's have some fun! ಆಲ್ರೆಡಿ ಗೈಸ್ ಇಲ್ಲಿ ನೀವು ನೋಡ್ಬೋದು ಫೈಂಡ್ ದ ಪಿನಾಟ ಅಂತ ಇದೆ. ಸದ್ಯಕ್ಕೆ ಅದೇನೋ ಮರಕ್ಕೊಂದು ಹ್ಯಾಂಗ್ ಮಾಡಿದ್ರಲ್ಲ ಕಟ್ಸಿನಲ್ಲಿ, ಅದೇ ಹೆಸರೇ ಪಿನಾಟ ಅಂತ. ಅದನ್ನು ನಾವು ತೊಗೊಂಡೇನೋ ಮಾಡಬೇಕು. ಅದನ್ನ ಇಟ್ಕೊಂಡು ನಾವು ಪ್ರ್ಯಾಂಕ್ನ ಆಫ್ಲೈನಲ್ಲಿ ಇದು 2-3 ಸಲ ಆಡಿದ್ದೀನಿ ಈ ಲೆವೆಲ್ನ. ಆಫ್ಲೈನಲ್ಲಿ ಆಡಿರೋ ಲೆವೆಲ್ ಎಲ್ಲ ಫೇಲ್ ಆಗಿದೆ ಪ್ರ್ಯಾಂಕು. ಯಾಕಂದರೆ ಅದೇನೋ ಶೀಟ್ ಕವರ್ ಮಾಡಬೇಕು ಅಂತಾರೆ ಗೈಸ್. ಆ ಶೀಟ್ ಸಿಗಲಿಲ್ಲ ನನಗೆ ಆಫ್ಲೈನಲ್ಲಿ ಆಡುವಾಗ. ಅದಕ್ಕೋಸ್ಕರ ನಾನು ಥರ್ಡ್ ಲೆವೆಲ್ ಹಂಗೆ ಬಿಟ್ಟಿದೆ. ಸದ್ಯಕ್ಕೆ ನಂಗೆ ಗೊತ್ತು ಆ ಶೀಟ್ ಎಲ್ಲಿದೆ ಅಂತ, ಅದನ್ನು ಕೂಡ ತೊಗೊಳ್ಳೋಣ. ಜೊತೆಗೆ ಸ್ಪೈಡರ್ ಕೂಡ ಎಲ್ಲಿದೆ ಅಂತ ಗೊತ್ತು, ಏನು ಮಾಡಬೇಕಂತ ಗೊತ್ತು. ಈ ಲೆವೆಲಲ್ಲಿ ಆಲ್ರೆಡಿ ನಾನು ಆಡಿದ್ದೀನಿ, ಅದಕ್ಕೋಸ್ಕರ ನೋಡ್ಬೋದು. ಇವಾಗ ಟೇಬಲ್ ಮೇಲೆ ಇಟ್ಟಿದ್ದೀವಿ. ಫೈಂಡ್ ಸಮಥಿಂಗ್ ಟು ಸ್ಕೇರ್ ಟು ಪುಟ್ ಇನ್ಸೈಡ್ ದ ಪಿನಾಟಾ ಅಂತ ಇದೆ. ಮೇಲ್ಗಡೆ ಒಂದು ಸ್ಪೈಡರ್ ಇರುತ್ತೆ ಟಾರ್ಚರ್ ರೂಮಲ್ಲಿ, ಅದನ್ನು ತೊಗೊಂಡೋಗ್ಬೇಕು. ಒಂದು ಚಿಕ್ಕ ಸ್ಪೈಡರ್ ಅಷ್ಟೇ ಅದು, ಅಂದರೆ ಅದು ಟಾಯ್ ಗಾಯ್ಸ್ ಅದು ಆ್ಯಕ್ಚುಲಿ. ಅದನ್ನು ತೊಗೊಂಡೋಗ್ಬೇಕು. ಟಾಯ್ ರಿಯಲ್ ಸ್ಪೈಡರೋ ಗೊತ್ತಿಲ್ಲ, ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದೀನಿ. ನೋಡೋಣ ಕಟ್ಸಿನಲ್ಲಿ ಗೊತ್ತಾಗುತ್ತೆ ಅದೆಲ್ಲ. ಆಮೇಲೆ ನೋಡ್ಬೋದು ಇಲ್ಲಿ ಓಪನ್ ದ ಪಿನಾಟಾ ಬ್ಯಾಗ್ಸ್ ಲಿಡ್ ಅಂತ ಇದೆ. ಅದಕ್ಕಿಂತ ಮುಂಚೆ ಇಲ್ಲೊಂದು ಕವರ್ ಥರ ಏನೋ ಒಂದು ಇರುತ್ತೆ ಗೈಸ್, ಅದನ್ನು ತೊಗೊಂಡೋಗೋಣ. ಇಲ್ಲೇ ಎಲ್ಲೋ ಮೇಲೆ ಇರುತ್ತೆ ಅದನ್ನು. ನಾವು ಇಲ್ಲಿ ಮಿಸ್ ಟೀಚರ್ ವಾಪಸ್ ಅಲ್ಲಿ ಹೋಗ್ತಾರಲ್ಲ ಗೈಸ್ ಆ ಮರದ ಹತ್ರ ಹೋಗೋ ಅಷ್ಟರಲ್ಲಿ ನಾವು ಇದನ್ನೆಲ್ಲ ಸೆಟ್ ಮಾಡಿ ಇಡಬೇಕು, ಇಲ್ಲಾಂದರೆ ನಾವು ಪ್ರ್ಯಾಂಕ್ ಫೇಲ್ ಆಗಿಬಿಡುತ್ತೆ ಹಂಗೇನೆ. ಅದಕ್ಕೋಸ್ಕರನೇ ನಾನು ಇವಾಗ ಬೇಗ ಸ್ಪೀಡ್ ರನ್ ಥರ ಮಾಡ್ತೀನಿ. ಸೊ ಇದು ಆಲ್ರೆಡಿ 2-3 ಸಲ ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡುವಾಗಲೂ ಕೂಡ, ಜೊತೆಗೆ ಆಫ್ಲೈನಲ್ಲೂ ಕೂಡ ಆಡುವಾಗ. ನೋಡ್ಬೋದು ಇಲ್ಲೇ ಇದೆ ಶೀಟು. ಈ ಶೀಟ್ನ ತೊಗೊಂಡೋಗೋಣ. ಜೊತೆಗೆ ಮತ್ತೆ ಯಾಕೆ ಬರ್ತೀವಿ ಹೇಳಿ ಗೈಸ್, ಮತ್ತೆ ಬಂದು ಮತ್ತೆ ತಗೊಂಡು ಮತ್ತೆ ಹೋಗಿ ಲಾಂಗ್ ಆಗಿಬಿಡುತ್ತೆ ಫುಲ್ಲು, ಮತ್ತು ಬೋರಿಂಗು ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಬೇಗ ತೊಗೊಂಬಿಟ್ಟೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋ. ಜೊತೆಗೆ ನೋಡ್ಬೋದು ಇಲ್ಲಿ ಮಿಸ್ ಟೀಚರ್ ಬ್ಯಾಕ್ ಯಾರ್ಡ್ಗೆ ಹೋಗ್ತಿದ್ದಾರೆ. ಬ್ಯಾಕ್ ಯಾರ್ಡಲ್ಲಿ ಎಕ್ಸಸೈಸ್ ಮಾಡಿಬಿಟ್ಟು ವಾಪಸ್ ಹೋಗ್ತಾರೆ ಅವರು. ಆದರೆ ನಾನು ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ದೀನಿ ಮಿಸ್ ಟೀಚರ್ನ, ಅದಕ್ಕೋಸ್ಕರ ನನ್ನ ಮನೆ ಒಳಗಡೆ ಇದ್ದಾರೆ. ಅಂದರೆ ಏನೋ ಬೆಲ್ಲೆಲ್ಲ ಬಾರಿಸೋದು ಅದು ಇದೇನೋ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರನೇ ನೋಡ್ಬೋದು ಇಲ್ಲಿ ಹೊರಗಡೆ ಹಾಕಿದ್ದೀನಿ. ಇಲ್ಲಿ ಪಿನಾಟ ಒಳಗಡೆ ಸ್ಪೈಡರು ಕ್ಲೋಸ್ ಮಾಡಿದೆ. ಅವ್ರು ಹೇಳ್ದಂಗೆ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಈ ಡೆಕೋರೇಷನ್ನು ಕೂಡ ಹಾಕ್ಬಿಟ್ಟು ಆಚೆ, ಸೊ ದಟ್ ಅವ್ರಿಗೆ ಗೊತ್ತಾಗಲ್ಲ ಇದು ಒರಿಜಿನಲ್ ಏನೋ ಡೂಪ್ಲಿಕೇಟಾ, ಅಂದರೆ ನಾವು ಒಳಗಡೆ ಏನಾದರೂ ಹಾಕಿದ್ದೀವ ಇಲ್ವಾ ಅಂತ. ನೋಡ್ಬೋದು ಇವಾಗ ಈ ರೂಮಿಂದ ಓಡೋಗೋಣ, ಯಾಕಂದರೆ ಅಲ್ಲಿ ಮೇನ್ ಡೋರ್ ಲಾಕ್ ಹಾಕಿದ್ದು. ಅದಕ್ಕೋಸ್ಕರ ಈ ಲೆವೆಲ್ ಮಾತ್ರ ಒಂಥರ ಸ್ವಲ್ಪ ಸ್ಪೀಡ್ ರನ್ ಥರ ಆಡ್ತೀನಿ, ಯಾಕಂದರೆ ನಾನು ಆಫ್ಲೈನಲ್ಲೂ ಕೂಡ ತುಂಬ ಸಲ ಆಡಿದ್ದೀನಿ. ಅದಕ್ಕೋಸ್ಕರ ತುಂಬ ಟ್ರೈಸ್ ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ತೋರಿಸಿದ್ರೆ ಬೋರ್ ಆಗುತ್ತೆ, ಅದಕ್ಕೋಸ್ಕರನೇ ತೋರಿಸ್ತಿಲ್ಲ. ಬೇಕಿದ್ರೆ ಮುಂದೆ ನಿಮಗೆ ಬ್ಲಾಫರ್ಸ್ ಅಂತ ಹಾಕ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ ಈ ವಿಡಿಯೋ ಎಂಡ್ ಆದಮೇಲೆ, ಅಂದರೆ ಈ ಲೆವೆಲ್ ಎಂಡ್ ಆದಮೇಲೆ. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ಹ್ಯಾಂಗ್ ಮಾಡೋಣ. ಇಲ್ಲೇ ಎಲ್ಲಾದರೂ ಹ್ಯಾಂಗ್ ಮಾಡಬೇಕು. ಓಕೆ ಇಲ್ಲೇ ಹ್ಯಾಂಗ್ ಮಾಡಬೇಕು, ಇಲ್ಲಿ ಹ್ಯಾಂಗ್ ಮಾಡಿ ಇಡೋಣ. ಓಕೆ ನೋಡ್ಬೋದು ಇವಾಗ ಮಿಸ್ ಟೀಚರ್ ವಾಪಸ್ ಬರ್ತಾವ್ರೆ. ರನ್ ಅವೇ ಬಿಫೋರ್ ಮಿಸ್ ಟೀಚರ್ ಕಮ್ಸ್ ಅಂತ ಇದೆ. ಇವಾಗ ಬೇಗ ನಾವು ಓಡೋಗಬೇಕು ಮಿಸ್ ಟೀಚರ್ ಬರೋಕ್ಕೆ ಮುಂಚೆ. ಓಕೆ ಎಲ್ಲೆಲ್ಲೋ ಬರ್ತಿರ್ತಾರೆ ಮಿಸ್ ಟೀಚರು. ಇಲ್ಲಿ ಬೆಲ್ ಮಾತ್ರ ಒತ್ತೋಣ, ಮತ್ತೆ ನೋಡೋಣ ಮಿಸ್ ಟೀಚರ್ ಎಲ್ಲಿಂದ ಬರ್ತಾರೆ ಅಂತ. ನೋಡೋಣ ಕಟ್ಸಿನಲ್ಲಿ ಏನಾಗುತ್ತೆ ಅಂತ. Perfect pinata hit! ಓಕೆ ಗೈಸ್, ಫೈನಲಿ ನಾವು ಥರ್ಡ್ ಲೆವೆಲ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಕ್ರೇಜಿ ಆಗಿತ್ತು ಮಾತ್ರ ಈ ಲೆವೆಲ್. ನೋಡ್ಬೋದು ಸ್ಪೈಡರ್ ವೆಬ್ ಫುಲ್ ಸುತ್ಕೊಂಡ್ಬಿಟ್ಟು ಟೀಚರ್ಗೆ. ಇವಾಗ ಮುಂದೆ ಬ್ಲಾಫರ್ಸ್ ನೋಡಿ ಆ ಲೆವೆಲ್ ಆಡೋಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ನಾನು ಅದಾದಮೇಲೆ ವೀಡಿಯೋನ ಎಂಡ್ ಮಾಡ್ತೀನಿ. ಆಲ್ರೆಡಿ ಗೈಸ್ ಇವಾಗ ನೋಡ್ಬೋದು ನಾವು ಫಸ್ಟು ಇವಾಗ ಏನು ಮಾಡಬೇಕಂದ್ರೆ ಫೈಂಡ್ ದ ಪಿನಾಟ ಅಂತ ಇದೆ. ನೋಡ್ಬೋದು ಇಲ್ಲಿ ಮರದಲ್ಲೇ ತಗ್ಲಾಕವ್ರೆ, ಇದನ್ನೇ ತಗೊಂಡೋಗಿ ಕಾಣ ಅಲ್ಲಿ. ನೋಡ್ಬೋದು ಇಲ್ಲಿ ಪ್ಲೇಸ್ ದ ಪಿನಾಟ ಆನ್ ದಿ ಟೇಬಲ್ ಇನ್ ಲಿವಿಂಗ್ ರೂಮ್ ಅಂತ ಇದೆ. ಓಕೆ ಲಿವಿಂಗ್ ರೂಮಲ್ಲಿ ಇಡಬೇಕಂತ ಇದನ್ನು ತಗೊಂಡೋಗಿ. ನೋಡ್ಬೋದು ಮೈನ್ ಡೋರ್ ಲಾಕ್ ಹಾಕೊಂಡ್ಬಿಟ್ಟವ್ರೆ ಮಿಸ್ ಟೀಚರ್, ಯಾಕಂದರೆ ಲಾಸ್ಟ್ ಲೆವೆಲ್ ನಾವು ಪ್ರ್ಯಾಂಕ್ ಮಾಡಿದ್ವಲ್ಲ ಅದ್ರ ಬೈಯಕ್ಕೆ ಮಿಸ್ ಟೀಚರ್ ಬಾಗಿಲೇ ಲಾಕ್ ಹಾಕೊಂಡ್ಬಿಟ್ಟವ್ರೆ. ಆದರೆ ನೋಡ್ಬೋದು ನಾವು ಕಿಟಕಿಯಿಂದೆಲ್ಲ ಎಗ್ರು ಬಂದ್ವಿ.
ನೋಡ್ಬೋದು ಇಲ್ಲಿ ಫೈಂಡ್ ಸಮಥಿಂಗ್ ಟು ಸ್ಕೇರ್ ಟು ಪುಟ್ ಇನ್ಸೈಡ್ ದ ಪಿನಾಟ ಅಂತ ಇದೆ. ಓಕೆ, ಏನಾದರೂ ಹುಡುಕ್ಬೇಕಂತೆ ಮಿಸ್ ಟೀಚರ್ ಭಯ ಪಡ್ಕೊತಾರೆ ಆ ಥರದ್ದೇನಾದರೂ. ಇವಾಗ ನೋಡ್ಬೋದು ಇಲ್ಲಿ ಟಾರ್ಚರ್ ರೂಮ್ಗೆ ಫಸ್ಟ್ ಬರೋದು ನಾನು, ಯಾಕಂದರೆ ಅಲ್ಲಿ ಏನಾದ್ರು ಸಿಗುತ್ತೆ. ನೋಡ್ಬೋದು ಇಲ್ಲಿ ಯಾವುದೋ ಸ್ಪೈಡರ್ ಸಿಕ್ಕಿದ್ದು. ಓಕೆ, ಇದನ್ನು ತಗೊಂಡೋಗಿ ಅದ್ರೊಳಗಡೆ ಹಾಕೋಣ ಪಿನಾಟ ಬ್ಯಾಗ್. ನೋಡ್ಬೋದು ಮಿಸ್ ಟೀಚರ್ ಎಲ್ಲ ಬ್ಯಾಕ್ ಯಾರ್ಡಲ್ಲೆಲ್ಲ ಏನೋ ಮಾಡ್ತವ್ರೆ. ಇದನ್ನು ಬೇಗ ತಗೊಂಡೋಗ ಬ್ಯಾಗ್ ಲಿಡ್ ಒಳಗಡೆ ಹಾಕೋಣ. ಓಕೆ, ಇದ್ರೊಳಗಡೆ ಹಾಕಿದ್ವಿ. ಪುಟ್ ಆಯಿತು, ಆಲ್ಮೋಸ್ಟ್ ಹೋದ ಅಷ್ಟಲ್ಲಿ ಎಲ್ಲ ಬೇಗ ಮಾಡಾಕ್ಬಿಡ್ತೀನಿ. ಓಕೆ, ಅಲ್ಲಿ ನೋಡ್ಬೋದು ಇವಾಗ ಇಂಟ್ ತಗೊಳ್ಳೋಣ ಏನು ಮಾಡಬೇಕಂತ, ಯಾಕಂದರೆ ಮುಂದೆ ಗೊತ್ತಿಲ್ಲ. ಅದಕ್ಕೋಸ್ಕರ ದೇರ್ ಇಸ್ ಸಮ್ ಪಿನಾಟ ಪೇಪರ್ ಇನ್ ದಿ ಯೂಸ್ ಅಂತೆ. ಓಕೆ, ಇದೇನೋ ಡೆಕೋರೇಷನ್ ಮಾಡೋಕ್ಕೆ ಏನೋ ಒಂದು ಪಿನಾಟ ಪೇಪರ್ ಅಂತಾರಂತೆ ಅದನ್ನು. ಅದೆಲ್ಲೋ ಇದೆಯಂತೆ ಮನೇಲಿ, ಎಲ್ಲಿದೆ ಅಂತ ಗೊತ್ತಿಲ್ಲ. ಮಿಸ್ ಟೀಚರ್ ಇವಾಗ ಸದ್ಯಕ್ಕೆಲ್ಲ ಆಚೆ ಓಡಾಡ್ತವ್ರೆ. ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ ಅನಿಸುತ್ತೆ ಹುಡ್ಕೋ ಗಂಟ. ಗೊತ್ತಿಲ್ಲ, ಪ್ರ್ಯಾಂಕಿಂಗ್ ಫೇಲ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಗೈಸ್, ಯಾಕಂದರೆ ಇಷ್ಟೊತ್ತು ಆಡಿದ್ದೀನಿ. ಅದಕ್ಕೋಸ್ಕರ ನೋಡೋಣ ಎಲ್ಲಿದೆ ಅಂತ ಗೊತ್ತಿಲ್ಲ ಈ ಪಿನಾಟ ಪೇಪರು. ಓಕೆ, ಇಲ್ಲಿ ಯಾವ ರೂಮಲ್ಲೂ ಇಲ್ಲ, ಈ ಗೇಮ್ ರೂಮಲ್ಲೂ ಇಲ್ಲ. ಇಲ್ಲಿ ನೋಡ್ಬೋದು ಏನೋ ಸ್ನೂಕರ್ ಈ ಇದೆ. ಓಕೆ, ಇಲ್ಲಿ ನೋಡ್ಬೋದು ಮಾಮೂಲಿ ಮತ್ತೆ ಅದೇ ರೂಮಿಗೆ ಬಂದ್ವಿ. ಅದು ಯಾವುದೋ ದೆವ್ವ ಮಗು ಇದ್ದಾಗೆ ಆ ರೂಮ್ಗೆ ಬಂದ್ವಿ. ಇಲ್ಲೂ ಇಲ್ಲ. ನೋಡ್ಬೋದು ಮಿಸ್ ಟೀಚರು ಇಲ್ಲೇ ಎಲ್ಲ ಬತ್ತವ್ರೆ ಶೆಡ್ಡಲ್ಲಿ. ಓಕೆ, ಇಲ್ಲೇ ವಾಪಸ್ ಹೊಡೋಗ್ಬಿಡೋಣ, ಇಲ್ಲಾಂದರೆ ಮತ್ತೆ ಅಟ್ಟಾಡ್ಸ್ಕೊಂಬರ್ತಾರೆ. ತಡೀರಿ, ಇಲ್ಲೇ ಕಾರಣ ಇಲ್ಲ ಅಂದರೆ ನೋಡೋಣ ಮಿಸ್ ಟೀಚರ್ನ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡೋಣ ಅಂತ. ಯಾಕಂದರೆ ಅಲ್ಲೇನಾದರೂ ಇವಾಗ ಸ್ಟ್ರೈಟಾಗಿ ಅವ್ರು ಏನಾದರೂ ಅಕಸ್ಮಾತಾಗಿ ಹೋದರೆ ಇಲ್ಲಿ ನಮ್ಮ ಪ್ರ್ಯಾಂಕ್ ಫೇಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡ್ಬೋದು ಮಿಸ್ ಟೀಚರ್ ಓಡಿ ಬಂದರು. ಓಕೆ, ಮಿಸ್ ಟೀಚರ್ ಇವಾಗ ಓಡಿ ಬರ್ತಾವ್ರೆ. ನಾವು ಕಿಟಕಿಯಿಂದ ಎಗ್ರೋಗ್ಬಿಡೋಣ. ಓಕೆ, ಫೈನಲಿ ಎಗ್ರು ಓಡೋದ್ವಿ ನಾವು ಕಿಟಕಿಯಿಂದ. ನೋಡ್ಬೋದು ಇಲ್ಲಿ ಪಿನಾಟ ಪೇಪರ್ ಅನ್ನೋದು ಇದೇನೇನೋ ಏನೋ ರೈನ್ಬೋ ಯೆಲ್ಲೋ ಮತ್ತು ರೆಡ್ಡು ಮತ್ತು ಗ್ರೀನ್ ಕಲರ್ ಇದೆ. ಓಕೆ, ಪ್ರ್ಯಾಂಕ್ ಫೇಲ್ ಆಗೋಯ್ತು ಗೈಸ್. ಇಲ್ಲಿ ಮಿಸ್ ಟೀಚರ್ ನಮ್ಮಿಂದ ಓಡಿ ಬರ್ತಿದ್ರು, ಇಲ್ಲೇ ಹೋದ್ರು ಅಂತಲೇ ಗೊತ್ತಾಗಲಿಲ್ಲ. Why? I don't understand. ಲಿಟ್ರಲಿ ಗೈಸ್, ಆಮೇಲೆ ಹಂಗೆ ನಾನು ಬೇಜಾನ್ಸಲಿ ಲೆವೆಲ್ನ ಟ್ರೈ ಮಾಡಿದೆ. ಆದರೂ ಕೂಡ ನನ್ನ ಕೈಲಿ ಲೆವೆಲ್ ಆಡೋಕ್ಕಾಗಲಿಲ್ಲ. ನೋಡ್ಬೋದು ಮಿಸ್ ಟೀಚರ್ ಮತ್ತೆ ಓಡಿ ಬರ್ತಿದ್ರು. ಆದರೂ ಕೂಡ ಅಲ್ಲೇ ಹೋಗಿ ನಿಂತ್ಕೊತಾರೆ. ನಿಂತ್ಕೊಂಡ್ಬಿಟ್ಟು ಪ್ರ್ಯಾಂಕ್ ಫೇಲ್ಡ್ ಅಂತ ಬರುತ್ತೆ, ಇಲ್ಲಾಂದರೆ ಏನೋ ಒಂದು ಆಯ್ತಿರುತ್ತೆ, ಇಲ್ಲ ಪಿನಾಟ ಪೇಪರ್ ಸಿಗ್ತಿರಲ್ಲ, ಏನಾದರೂ ಒಂದು ಆಗ್ತಿತ್ತು. ಆ್ಯಂಡ್ ಫೈನಲಿ ನಾನು ಲೆವೆಲ್ನ ಆಡಿ ಮುಗಿಸ್ದೆ ನಿಮ್ಮ ಮುಂದೆನೇ ಹೆಂಗೋ ಒಂದು ಮಾಡಿ. ಅದು ಕೂಡ ಗೇಮ್ ಆಡುವಾಗಲೇ ಸಿಕ್ತು ಪಿನಾಟ ಪೇಪರ್ ಹೆಂಗೋ ಒಂದು. ಆಲ್ರೈಟ್ ಗೈಸ್, ನಾವು ಫೈನಲಿ ಸ್ಪೆಷಲ್ ಚಾಪ್ಟರಲ್ಲಿರೋ 3 ಲೆವೆಲ್ನು ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡೋಣ. ಇವತ್ತು ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಇನ್ನೂ ಬೇಜಾನ್ ಬರುತ್ತೆ ನಮ್ಮ ಚಾನಲಲ್ಲಿ. ಅದಕ್ಕೋಸ್ಕರ ಅದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಹೋಗಿ ಫಾಲೋ ಮಾಡೋಂಗಿದ್ರೆ ಫಾಲೋ ಮಾಡ್ಬೋದು. ಜೊತೆಗೆ ಡಿಸ್ಕಾರ್ಡ್ದು ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಂಗಿದ್ರೆ ಜಾಯಿನ್ ಆಗ್ಬೋದು. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ. ಟೇಕ್ ಕೇರ್, ಬೈ ಬೈ. ಹೊಡೆ ಗೈಸ್, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬೈ ಬೈ ಗೈಸ್.